അവൾ വരും വസന്തമായി ഇതൾ തൊടും വിലോലമായി മിഴിയാകെ കനവേകാൻ മനമാകെ കതിരാടാൻ കാണും നേരം മൗനം പോലും ഗാനമായി മാറുവാൻ ചാരേ തൂവൽ വീശും വെൺപ്രാവിൻ മന്ത്രണം കേൾക്കുവാൻ ഒഴുകാനുള്ളിലെ തേന്നതി വിടരാനുള്ളിലെ വെൺമതി ഒഴുകാനുള്ളിലെ തേന്നതി വിടരാനുള്ളിലെ വെൺമതി വിരലുകൾ കോർക്കാൻ മൃദുമൊഴി കേൾക്കാനായി ഉടലുണരുന്നു ഉയിരുണരുന്നു വിരലുകൾ കോർക്കാൻ മൃദുമൊഴി കേൾക്കാനായി ഉടലുണരുന്നു ഉയിരുണരുന്നു ദൂരെ ഓർമ്മതൻ പീലികൾ തന്നിടാം കാതിലായി മെല്ലയാ തേൻമൊഴിയൊന്നിനി ഒഴുകാനുള്ളിലെ തേന്നതി വിടരാനുള്ളിലെ വെൺമതി ഒഴുകാനുള്ളിലെ തേന്നതി വിടരാനുള്ളിലെ വെൺമതി ಈ ಶುಭಮುಹೂರ್ತದ ನಮ್ಮ ಮನರಂಜನ ಒಂಜಿ ಪ್ರಾರ್ಥನೆ ದಾನಿಂದ ನಮ್ಮ ಜೀವಮಾನಡು ಒಂಜಿ ಇಲ್ಲು ಕಟ್ಟುನ ಒಂಜಿ ಭಾರಿ ದೊಡ್ಡ ಕೆಲಸ ಅವು ಐತಿ ಎತ್ತು ಬಂಗೈತಲ್ಲ ಐದು ನಮ್ಮ ನೆಮ್ಮದಿಟ್ಟು ಈ ಸ್ಥಿತಿಗೆ ಹೊಣತದ ಇನಿ ಐನ ಒಂಜಿ ಗೃಹ ಪ್ರವೇಶ ಮಾಡಿದ್ದು ನಾವು ಮಾತೆಲ್ಲ ಸೇರ್ಬೇಕು ಈ ಹೊರತು
ನಮ್ಮ ಒಂಜಿ ಈ ದುಂಬಿತ್ತನ ಇಲ್ಲಿಡ್ದು ಈ ದೇವರನ್ನ ಒಂಜಿ ಅಸ್ತಿತ್ವನ ಆಡೆಗೆ ಒಂಜಿ ನೋಡುತ್ತ ಹೋತು ಅಲ್ಪ ಪ್ರತಿಷ್ಠಾಪನೆ ಮಾಡ್ತದೆ ಘಟನೆಗಳು ಮತ್ತು ಒಳ್ಳೆಯದು ಅದನ್ನ ಆ ವೈದಿಕ ಕಾರ್ಯಕ್ರಮದ ಪ್ರಕಾರ ಅವೇನು ಮನ್ಪೇರು ಅಂಚ ನಮ್ಮ ಮನ್ಪರಂಚನ ಈ ಎಡ್ಡೆ ಕೆಲಸಡು ನಮ್ಮ ಗುರು ಹಿರಿಯರು ನಮ್ಮಂತ ವರ್ತನೆ ದೇವರನ್ನಗಳು ಮಾತೆಲ್ಲ ಒಂಜಿ ಎಡ್ಡೆ ಆಶೀರ್ವಾದ ಕೊರದು ದುಂಬುಗು ಎಡ್ಡೆ ಒಂಜಿ ಜೀವನ ನಡಪುನಂಚನ ಈ ಇಲ್ಲಡ ಜೀವನ ನಡಪುನಂಚನ ಒಂಜಿ ಎಡ್ಡೆ ಆಶೀರ್ವಾದ ಆ ಅಗ್ರಟ ಮಂತ್ರಗಳ ನಟಂದು ಸ್ವಾಮಿ अनेकदन्तं भक्तानाम् एकदन्तं उपास्महे अगजानन पद्मार्कं गजाननम् अहर्निशम् अनेकदन्तं भक्तानाम् एकदन्तं उपास्महे ವಿಶೇಷವಾದ ದಿವಸೋಡು ಏನಿತ್ತು ಸಂದರ್ಭಗಳು ತುಳಸಿ ಪ್ರತಿಷ್ಠಾಪನೆ ನಡೆತುಂಟು ಆ ನಮ್ಮಂಜಿ ಪ್ರಾಪ್ತ ಮುಹೂರ್ತೋಡು ನಮಗೇನಿ ಆ ಗ್ರಹದ ಪ್ರವೇಶ ಮಲ್ಪುಣ ಈ ಪ್ರವೇಶ ಮಲ್ಪುಣ ಅಂಚಿನ ಸಂದರ್ಭಗಳು ಆ ರೀತಿಯಾದ ನವಗ್ರಹದ ಸಂಪೂರ್ಣವಾದ ಶುಭ ಏಕಾದಶ ಸ್ಥಾನಗಳು ಅಭ್ಯಾಪೆ ಈ ಒಂದು ಗೃಹ ಪ್ರವೇಶ ಲಗ್ನ ಸುಲಭದ ತಡಪಟ್ಟು ಕೊಟ್ಟು ಈ ಇಲ್ಲಾಡ ನನ್ನ ದುಂಬದು ವಾನಂಬೆತ್ತ ತೊಂದರೆಗಳು ನಿಮಗೆ ತೊಂದರೆ ಬರಂತೆ ಮಲ್ಪಿಂಜಿ ವ್ಯವಹಾರಗಳನ್ನು ಪೂರ ಸುಸೂತ್ರವಾದ ತಡಪಟ್ಟು ಕೊಟ್ಟು ಈ ಇಲ್ಲದ ಸುಖ ಶಾಂತಿ ನೆಮ್ಮದಿತ್ತ ಅವರ ಜೀವನ ತೆರಬೋಡ ಅಂಚಿನ ಪೂರ್ಣಾನುಗ್ರಹಗಳೇನು ನಮ್ಮಂತವರ್ತೆ ಸಮಸ್ತ ಗುರು ಹಿರಿಯರನ್ನಾಗಲು ದೈವದೇವರನ್ನಾಗಲು ಸ್ವಲ್ಪ ಸಮಾಜ ದೈವಿಕ ಶಕ್ತಿನಾಗಲು ಪೂರ್ಣಾನುಗ್ರಹ ಮಂತುಗಳು ಅಂತ ನಮ್ಮ ಮಾತೆಲ್ಲ ಸೇರಂತೂ ಈ ಒಂದು ಪ್ರವೇಶದ ಕಾಲುಡು ನಮ್ಮ ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡು ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಮಹೇಶ್ವರ ಗುರುದೇವ ಜಗತ್ ಸರ್ವಂ ತಸ್ಮೈ ಶ್ರೀ ಗುರುವೇ ನಮಃ ವಕ್ರತುಂಡ ಮಹಾಕಾಯ ಕೋಟಿತಡ ಸಮಪ್ರಭ ಹರಿಕಿರಂ ಗುರುವೇ ದೇವ ಸರ್ವಕಾರ್ಯ ಸರ್ವದ ಮಂಗಲಂ ಭಗವಾನ್ ಮಂಗಲ ಮಧುಸೂದನಃ ಮಂಗಲಂ ದೇವಕಿ ಪುತ್ರ ಮಂಗಲಂ ಗರುಡಧ್ವಜ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣಿ ತ್ರಿಪಕೆ ಗೌರಿ ನಾರಾಯಣ ವಸ್ತ್ರೆ ಇಷ್ಟ ದೇವತಾಭ್ಯಂ ಕುಲದೇವತಾಭ್ಯಂ ನಾಮದೇವತಾಭ್ಯಂ ನಮಃ ಸರ್ವೇಭ್ಯೋ ದೇವೇಭ್ಯೋ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ.
गदाहस्ते महालक्ष्मी नमोस्तुते। नमस्ते गरुडारूढे डोलासुरभयङ्करी सर्वपापहरे देवी महालक्ष्मी नमोस्तुते। सर्वज्ञे सर्ववरदे सर्वदुष्टभयङ्करी सर्वपापहरे देवी महालक्ष्मी नमोस्तुते। सिद्धिबुद्धिप्रदे देवी भुक्तिमुक्तिप्रदायिनी मन्त्रमूर्ते सदा देवी महालक्ष्मी नमोस्तुते। आद्यन्तरहिते देवी आदिशक्ति महेश्वरी योगज्ञे योगसम्भूते महालक्ष्मी नमोस्तुते। ಬೇಡುವೆನು ವರವ ಕೊಡೆ ತೆರಗೊಡ್ಡಿ ಬೇಡುವೆನು ವರವ ಕೊಡೆ ಒಲವಿಂದ ನೀ ನನಗೆ ವರ ನೀಡಿ ಸಲಹದಿರೆ ಒಲವಿಂದ ನೀ ನನಗೆ ವರ ನೀಡಿ ಸಲಹದಿರೆ ನಿನ್ನಾಣೆ ನಾ ನಿನ್ನ ಪಾದ ಬಿಡೆ ನಿನ್ನಾಣೆ ನಾ ನಿನ್ನ ಪಾದ ಬಿಡೆ ಹರ್ಷ ಕೊಟ್ಟು ಮನೆಯಲ್ಲಿ ಶಾಂತಿ ಕೊಟ್ಟು ಭಕ್ತಿ ಹೃದಯ ತುಂಬುವಂತೆ ವರವ ಕೊಡೆ ಭಕ್ತಿ ಹೃದಯ ತುಂಬುವಂತೆ ವರವ ಕೊಡೆ ಸಾಲು ಸಾಲು ಭಕ್ತ ಬಂದವು ರಘು ಮುಖದ ಗಾಂಭೀರ್ಯ ನೋಟ ಚಂದವು ರಘು ಮುಖದ ಗಾಂಭೀರ್ಯ ಸುತಾಯೇ ಶಿಷ್ಟರನ್ನು ಮೈಸಮರ್ತಿನಿಯೇ ಸುತಾಯೇ ಶಿಷ್ಟರನ್ನು ಮೈಸಮರ್ತಿನಿಯೇ ಶಿರಸಿಪುರದ ಶಿರವೇಸಿ ನೀಡು ಶಿವ ನೀಡು ಶಿವ ನೀಡದಿರು ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನೀಡು ಶಿವ ನೀಡದಿರು ಶಿವ ನೀಡು ಶಿವ ನೀಡದಿರು ಶಿವ ಬಾಳಲ್ಲಿ ಬಲಿಹಾರವೇಕೆ ನೀನಿದ್ದ ಮಾಯ ನಿನ್ನ ಕೈಗೆ ಮಾಯ ನೀನಿದ್ದ ಕಾಯ ನಿನ್ನ ಕೈಗೆ ಮಾಯ ಆಗೋದು ಹೋಗೋದು ನಾ ಕಾಣೆನೆ ಆಗೋದು ಭವಭಯನಾಶಿನಿ ಪಾಪ ವಿಮೋಚಿನಿ ಭವಭಯನಾಶಿನಿ ಪಾಪ ವಿಮೋಚಿನಿ ಸಿಂಧೂರಧಾರಿಣಿ ಮಾ ದೇವಿ ಸಿಂಧೂರಧಾರಿಣಿ ಮಾ ಬೆಳಗುವೆ ಆರತಿಯ ದೇವಿಗೆ ಶುಭ ಮಂಗಳಾರತಿಯ ಬೆಳಗುವೆ ಆರತಿಯ ದೇವಿಗೆ ಶುಭ ಮಂಗಳಾರತಿಯ ಭಕ್ತಿಯಿಂದ ನಾ ಬೆಳಗುವೆ ನಮ್ಮ स्थूल सूक्ष्मे महारौद्रे महाशक्ति महोदरे
महीपतेन प्रभृति सर्वं जयते स्वस्ति प्रजाभिपरिपालयन्तां न्यायेन मार्गेण महिमहीषाः गोब्राह्मणेभ्यः शुभमस्तु नित्यं लोकाः सन्तु निर्भयाः अपुत्रापुत्रिणः सन्तपुत्रिणः सन्तपौत्रिणः सशक्तिसाङ्गसायुधसवाहनपरिवारसहित सत्यनारायण परब्रह्मणे नमः वेदोक्त कर्पूरमंगल नीराजनं दर्शयामि नमः नीराजनं सत्यदेव घृतदीप विराजनं स्वप्रकाश प्रकाशात्मं प्रकाशित दिगन्तरं सत्यनारायण परब्रह्मणे नमः नीराजनं समर्पयामि कर्पूरकर्मः योगिनात्मज्ञान प्रदीपकं कुमारिनीं सूर्यां हिरण्मये लक्ष्मीं जातवेदो मावः यानि कानि च पापानि जन्मान्तर्गतानि च तानि तानि विनश्यति प्रदक्षिणे पदे पदे नमोस्तनन्ताय सहस्रमूर्तये सहस्रपादाक्षीशरोर्वाहवे सहस्रनाम्ने पुरुषाय शास्त्रे सहस्रकोटियुगधारिणे नमः नमो ब्रह्मण्यदेवाय गोब्राह्मणहिताय च जगन्निधाय कृष्णाय गोविन्दाय नमो नमः आकाशात् प्रतिनन्दं यथा गच्छति सागरं सर्वदेव नमस्कारं केशवं प्रतिगच्छते सप्तास्य संपर्यत्र सप्त समिधकृताः देवाय सत्यनारायणं देवं देहं कामदं प्रभुं लीलया वितरं विश्वमेन्द्र तस्मै नमो नमः सशक्ति सांगसाय दशवाहन परिवार सहित सत्यनारायण परब्रह्मणे नमः यथामति ಪ್ರಾರ್ಥನಂ ಸಮರ್ಪಯಾಮಿ ಮಾಡಿಕೊಂಡ ಹಾಗೆ ನಾವು ಆಗಾಗ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಬಂದಾಗ ಆ ದೇವರು ನಮಗೆ ಅನುಗ್ರಹವನ್ನು ಕೊಡ್ತಾರೆ ಅಂತ ಹೇಳಿ ಹಾಗೆ ಈಗ ಕರ್ಮಾಂತ್ಯ ಸತ್ಯನಾರಾಯಣ ದೇವರ ಪೂಜೆ ಮುಕ್ತಾಯದ ಹಂತದಲ್ಲಿ ಪುನಃ ದೇವರನ್ನು ನಾವು ಪ್ರಾರ್ಥಿಸಿಕೊಳ್ಳೋದು. ಇಷ್ಟರೊಳಗೆ ನಾವು ಮಾಡಿಕೊಂಡಿದ್ದೇವೆ, ಅದನ್ನೆಲ್ಲ ಏನಾದರೂ ತೊಂದರೆಗಳು ಅಥವಾ ನಮ್ಮಿಂದ ಏನಾದರೂ ತಪ್ಪುಗಳಿದ್ರೆ ಕ್ಷಮಿಸಬೇಕು ಅಂತ ಹೇಳೋ ಉದ್ದೇಶದಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಶಾಸ್ತ್ರ ಹೇಳ್ತಾರೆ. ಅದೇ ಪ್ರಕಾರವಾಗಿ ನೂತನವಾದಂಥ ಗೃಹ ನಿರ್ಮಾಣ ಮಾಡಿ ಗೃಹ ಪ್ರವೇಶದ ಅಂಗವಾಗಿ ಆ ಸತ್ಯನಾರಾಯಣ ದೇವರಿಗೆ ಯಥಾಶಕ್ತಿ ಕಲಶ ಪ್ರತಿಷ್ಠೆ ಕಲ್ಪೋಕ್ತ ಷೋಡಶೋಪಚಾರ ಪೂಜಾದಿಗಳನ್ನೆಲ್ಲ ಶ್ರದ್ಧಾಭಕ್ತಿಯಿಂದ ನೀವು ಅರ್ಪಣೆಗಳನ್ನು ಮಾಡಿಕೊಂಡಿದ್ದೀರಿ. ಶ್ರದ್ಧಾಭಕ್ತಿ ಯಾಕೆ ಅಂತ ಕೇಳಿದ್ರೆ, ನಿನ್ನೆಯಿಂದ ನಾವು ಇವತ್ತಿನವರೆಗೆ ಮಾಡಿಕೊಂಡು ಬಂದಂಥ ಆ ಒಂದು ಸತ್ಕರ್ಮಗಳಲ್ಲಿ ಏನು ನೀವು ಶ್ರದ್ಧೆ ಇಟ್ಟು ತಯಾರಿಗಳನ್ನು ಮಾಡಿದ್ದೀರೋ ಸಾಹಿತ್ಯದಲ್ಲಿ ಯಾವುದೇ ಕೊರತೆಗಳಿಲ್ಲದೆ ನಮಗೆ ಬೇಕಾದಾಗೆ ಒದಗಿಸಿಕೊಟ್ಟಿದ್ದೀರಿ. ಆ ಸತ್ಕರ್ಮಗಳು ಕಾಲಕ್ಕೆ ಆಗಬೇಕು ಅಂತ ಹೇಳಿದ್ರೆ ಮನೆಯ ಯಜಮಾನನಿಗೆ ಶ್ರದ್ಧೆ ಇದ್ರೆ ಮಾತ್ರ ಆಗ್ತದೆ ಅಂತ ಹೇಳೋದಕ್ಕೆ ಇವತ್ತಿನ ನಮ್ಮ ಎಲ್ಲ ಸತ್ಕರ್ಮಗಳು ಉದಾಹರಣೆ. ಪ್ರತಿಯೊಂದು ಕಾರ್ಯಕ್ರಮಗಳು ನಾವು ಏನು ನಿಶ್ಚಯಿಸಿದೆವೋ ಆ ಸಮಯಕ್ಕೆ ಮುಕ್ತಾಯ ಆಗಿದೆ. ಆದ್ದರಿಂದ ಅದಕ್ಕೆ ಕಾರಣವಾಗುವಂಥದ್ದು ನೀವೇ. ಆ ಶ್ರದ್ಧೆ ಅದು ನಿಮಗೆ ಇದ್ದದ್ದು. ಆ ಶ್ರದ್ಧೆಯಿಂದ ಆದರೆ ಶ್ರದ್ಧೆ ಇದ್ದಲ್ಲಿ ದೇವರು ನಿಮಗೆ ಒಲಿತಾನೆ ಅಂತ ಹೇಳುವಂಥದ್ದು ಶಾಸ್ತ್ರವಿದೆ. ಶ್ರದ್ಧೇನ ಭಾವೇನ ದೇವಂ. ಅದು ಶ್ರದ್ಧೆ ಮತ್ತು ಭಾವನೆಗಳು ಉತ್ತಮವಾಗಿದ್ದರೆ ದೇವರು ನಮಗೆ ಒಲಿತಾರೆ ಅಂತೇಳಿ ಶಾಸ್ತ್ರ ಹೇಳ್ತದೆ. ಆ ಪ್ರಕಾರದಲ್ಲಿ ಬಹಳ ಶ್ರದ್ಧೆಯಿಂದ ಎಲ್ಲವನ್ನು ಕೂಡ ಸಾಹಿತ್ಯಗಳನ್ನು ಸಂಗ್ರಹಿಸಿಕೊಂಡು ಬೇಕಾದಂಥ ಸತ್ಕರ್ಮಗಳು ಏನುಂಟೋ ಅದನ್ನೆಲ್ಲ ನೆರವೇರಿಸಿಕೊಂಡು ಕೊನೆಯ ಹಂತದಲ್ಲಿ ಸತ್ಯನಾರಾಯಣ ದೇವರ ಪೂಜೆಯನ್ನು ಕೂಡ ನಾವು ಮುಕ್ತಾಯ ಹಂತಕ್ಕೆ ತಲುಪಿಕೊಂಡಿದ್ದೇವೆ. ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳುವ ಮಾಡಿದಂಥ ಪೂಜೆಗಳಲ್ಲಿ, ತಯಾರು ಮಾಡಿದಂಥ ಸಾಮಾನುಗಳಲ್ಲಿ, ಹಾಗೆ ಪೂಜಾ ವಿಧಾನಗಳಲ್ಲಿ, ನಮ್ಮ ಮಂತ್ರೋಚ್ಚಾರಗಳಲ್ಲಿ, ಹಾಗೆ ಶ್ರದ್ಧಾಭಕ್ತಿಗಳಲ್ಲಿ ಎಷ್ಟು ಶ್ರದ್ಧೆಯಿಂದ ಇದ್ರೂ ಕೂಡ ಅದರಲ್ಲಿ ಏನಾದರೂ ಕೊರತೆಗಳಿರಲಿಕ್ಕೂ ಸಾಕು. ಏನೇ ಕೊರತೆಗಳಿದ್ರೂ ಕೂಡ ಅದನ್ನೆಲ್ಲ ಆ ಸತ್ಯನಾರಾಯಣ ದೇವರು ಸಂಪೂರ್ಣವಾಗಿ ಅವರು ಕ್ಷಮೆಯಾಧರಿತ್ರಿ ಅಂತೆ ಸಮುದ್ರಕ್ಕೆ ಸಮಾನವಾದಂಥ ಕ್ಷಮೆಗಳನ್ನು ಕೊಡುವಂತಹ ಉತ್ತಮ ಮನಸ್ಸಿನ ಸ್ಥಿತಿ ಇರುವಂಥದ್ದೇ ಭಗವಂತ ಅಂತೇಳಿ ಶಾಸ್ತ್ರ ಹೇಳ್ತದೆ. ಆದ್ದರಿಂದ ಅವರ ಹತ್ರ ನಾವು ಏನೇ ತಪ್ಪುಗಳಿದ್ರು ಕ್ಷಮೆ ಮಾಡಿಕೊಡ್ಬೇಕು ದೇವರೇ ಅಂತ ಹೇಳಿ ನಾವು ಅದರ ಕೇಳಿಕೊಳ್ಬೇಕಂತೆ. ತಿಳಿಯದೆ ಬಂದ ತಪ್ಪುಗಳು ಏನಿದ್ರು ಕೂಡ ಅದೆಲ್ಲ ಸತ್ಯನಾರಾಯಣ ದೇವರು ಸಂಪೂರ್ಣವಾಗಿ ಕ್ಷಮಿಸಿ ಮಾಡಿದಂಥ ಸೇವೆ. ಹೂ ಕೊಡುವಲ್ಲಿ ಹೂವಿನ ಹೆಸರು ನಾವು ದೇವರಿಗೆ ಎಷ್ಟು ಕೊಟ್ಟರು ಕೂಡ ಅದು ಬಹಳ ಕಡಿಮೆ. ಆದರೆ ನಾವು ನಮಗೆ ಏನು ಭಗವಂತ ನಮಗೆ ಕೊಟ್ಟಿದ್ದಾನೋ ಅದರಲ್ಲಿ ಒಂದಂಶವನ್ನು ನಾವು ಪುನಃ ಅವರಿಗೆ ಕೊಡಬೇಕಂತೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತೇಳಿ ವಾಪಸ್ ನಾವರಿಗೆ ಕೊಟ್ಟರೆ ಅದು ನಮಗೆ ಅದರಲ್ಲಿ ದ್ವಿಗುಣವಾಗಿ ಅದಕ್ಕೆ ಎರಡು ಪಾಲು ಸೇರಿಸಿ ನಮಗೆ ಅದಕ್ಕೆ ಬೇಕಾದಂತಹ ಆ ಒಂದು ಫಲಗಳು ನಮಗೆ ಅನುಗ್ರಹ ಮಾಡಿಕೊಡ್ತಾರೆ ಅಂತೇಳಿ ಕೂಡ ಶಾಸ್ತ್ರದಲ್ಲಿ ಹೇಳ್ತದೆ. ಆ ಪ್ರಕಾರವಾಗಿ ಬಹಳ ಶ್ರದ್ಧೆಯಿಂದ ಕೊಟ್ಟಂತಹ ಸೇವೆಗಳು ಅದು ಕಿಂಚಿತ್ತೇ ಆಗಿರ್ಬೋದು, ಕಿಂಚಿತ್ತಾಗಿದ್ರು ಕೂಡ ಹೂವು ಕೊಡುವಲ್ಲಿ ಹೂವಿನ ಹೆಸರು ಅಂತ ಹೇಳಿದ್ರು ಕೂಡ ಅದನ್ನು ಅನಂತವಾಗಿ ಅವರು ಸ್ವೀಕಾರ ಮಾಡಿಕೊಂಡು ನಿಮಗಾಗ್ಲಿ, ಸಕುಟುಂಬಕ್ಕಾಗ್ಲಿ, ಸಂಸಾರಕ್ಕಾಗ್ಲಿ, ಮಕ್ಕಳಿಗಾಗ್ಲಿ, ನೀವು ಮಾಡುವಂಥ ವ್ಯವಹಾರ ಕ್ಷೇತ್ರಗಳಿಗಾಗ್ಲಿ, ಉದ್ಯೋಗ ಕ್ಷೇತ್ರಗಳಿಗಾಗ್ಲಿ, ಹಾಗೆ ಈ ಹೊಸ ಹೊತ್ತಾಗಿ ಕಟ್ಟಿದಂತಹ ನೂತನವಾದಂಥ ಗೃಹ ನಿರ್ಮಾಣವಾದಂಥ ಗೃಹಕ್ಕಾಗ್ಲಿ ಬರುವಂಥ ಯಾವ ಥರದ ದೋಷಗಳು ದುರಿತಗಳು ಇದ್ರೂ ಕೂಡ ಅದನ್ನೆಲ್ಲ ಆ ಸತ್ಯನಾರಾಯಣ ದೇವರು ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಟ್ಟು ಬರುವಂಥ ಸಮಸ್ತ ಮೃತ್ಯು ದೋಷಗಳು, ಬಾಧದ ದೋಷಗಳು, ಗ್ರಹಚಾರ ದೋಷಗಳು, ಕಂಟಕ ದೋಷಗಳು, ಚಿದ್ರೋಷಗಳಿದ್ರೂ ಕೂಡ ಅದನ್ನೆಲ್ಲ ಪರಿಹಾರ ಮಾಡಿಕೊಟ್ಟು ಆ ಸತ್ಯನಾರಾಯಣ ದೇವರ ಪೂಜೆಯಿಂದಾಗಿ ನಿಮಗೆ ಸಕುಟುಂಬ ಸಂಸಾರದವರಿಗೆಲ್ಲರಿಗೂ ಕೂಡ ರೋಗರಹಿತವಾದಂಥ ದೀರ್ಘಾಯುಸ್ಸು ಆ ಪ್ರಾಪ್ತಿ ಮಾಡಿಕೊಡುವಾಗಿದೆ ಭಗವಂತ ಅನುಗ್ರಹ ಮಾಡಿಕೊಟ್ಟು ಉದ್ಯೋಗ ಮಾಡುವವರಿಗೆ ಉದ್ಯೋಗದಲ್ಲಿ ಯಶಸ್ಸು, ಸ್ಥಿರತೆ, ಕೀರ್ತಿ ಲಾಭ, ಮಕ್ಕಳಿಗೆಲ್ಲ ಸದ್ವಿದ್ಯೆ, ಸದ್ಬುದ್ಧಿಗಳು ಅದನ್ನು ಕೂಡ ಅನುಗ್ರಹ ಮಾಡಿಕೊಟ್ಟು ನಿಮಗೂ ಹಾಗೆ ದಂಪತಿಗಳಿಗೆ ಉತ್ತರೋತ್ತರವಾಗಿ ಶ್ರೇಯಸ್ಸು, ಹಾಗೆ ನೀವು ಮಾಡುವಂಥ ಉದ್ಯೋಗ ಕ್ಷೇತ್ರದಲ್ಲಿ, ವ್ಯವಹಾರ ಕ್ಷೇತ್ರಗಳಲ್ಲಿ ನಿಮಗೆ ನಿರಂತರವಾಗಿ ಸುಸೂತ್ರತೆ ಮತ್ತು ಯಶಸ್ಸು, ಸ್ಥಿರತೆ, ಕೀರ್ತಿ ಲಾಭವನ್ನು ಕೂಡ ಅನುಗ್ರಹ ಮಾಡಿಕೊಟ್ಟು ಹಾಗೆ ಆ ಸತ್ಯನಾರಾಯಣ ದೇವರ ಕಲ್ಪೋಕ್ತ ಪೂಜಾ ಫಲಗಳು ಹೇಳ್ತದೆ. ದುಃಖ ಶೋಕಾದಿ ಶಮನಂ, ಧನಧಾನ್ಯ ಪ್ರವರ್ಧನಂ, ಸೌಭಾಗ್ಯ ಸಂಧಿತಕರಂ, ಸರ್ವತ್ರ ವಿಜಯಪ್ರದಂ ಅಂತೇಳಿ ಹೇಳ್ತದೆ. ಆ ಒಂದು ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡಿದರೆ ಅಷ್ಟು ಫಲಗಳನ್ನು ಕೊಡ್ತದಂತೆ. ದುಃಖ ಶೋಕಾದಿಗಳ ಪರಿಹಾರ ಆಗ್ತದೆ ಅಂತೇಳಿ. ದುಃಖ ಶೋಕಗಳು ಅಂತ ಹೇಳುವಂಥದ್ದು ಮನುಷ್ಯ ಜನ್ಮದಲ್ಲಿ ಬರುವಾಗಲೇ ಬರುವಂಥದ್ದು. ಮುಷ್ಟಿ ಕಟ್ಟಿ ಹುಟ್ಟುವಂಥ ಮಕ್ಕಳ ಕೈಯಲ್ಲಿ ಏನೆಲ್ಲ ಉಂಟು ಅಂತ ಹೇಳೋದು ನಮಗೆ ಗೊತ್ತಿರುವುದಿಲ್ಲ. ಪಾಪಗಳು ಇರ್ಬೋದು, ಪುಣ್ಯಗಳಿರ್ಬೋದು. ಪಾಪಗಳಿದ್ರೆ ಸತ್ಕರ್ಮಗಳಿಂದಾಗಿ ಆ ಪಾಪಗಳನ್ನೆಲ್ಲ ಕ್ಷಯ ಮಾಡಬೇಕು ಅಂತ ಹೇಳಿ ಶಾಸ್ತ್ರ ಹೇಳ್ತದೆ. ಪುಣ್ಯಗಳಿದ್ರೆ ಮತ್ತು ಕೂಡ ದೇವರ ಪೂಜಾ ಪುನಸ್ಕಾರಗಳನ್ನು, ಸತ್ಕರ್ಮಗಳನ್ನು ಮಾಡಿದ್ರೆ ಪುಣ್ಯಗಳನ್ನು ಸಂಚಯ ಮಾಡಿಕೊಂಡವ ಜೀವನ ಮಾಡಬೇಕು ಅಂತ ಹೇಳಿ ಶಾಸ್ತ್ರ ಹೇಳ್ತದೆ. ಹಾಗೆ
ಪಾಪಗಳಿರ್ಬೋದು ಪುಣ್ಯಗಳಿರ್ಬೋದು ಏನಿದ್ರು ಕೂಡ ಅದು ನಾವು ಅನುಭವಿಸಿಕೊಂಡು ಬರುವ ಹಾಗೆ ಅದನ್ನು ಭಗವಂತ ಆ ದುಃಖ ಶೋಕಗಳ ಏನಾದರೂ ಈ ಮುಚ್ಚಿಯೊಳಗೆ ಇದ್ರೆ ಅದನ್ನೆಲ್ಲ ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಟ್ಟು ದುಃಖ ಶೋಕಾದಿ ಶಮನಂ ಧನ ಧಾನ್ಯ ಪ್ರವರ್ಧನಂ, ಮನೆಯಲ್ಲಿ ಏನು ನಮಗೆ ತೊಂದರೆಗಳು ಕಂಡು ಬರದ ಹಾಗೆ ಧನಧಾನ್ಯಗಳೆಲ್ಲ ನಿರಂತರವಾಗಿ ಅಭಿವೃದ್ಧಿ ಮಾಡಿ ಜೀವನಕ್ಕೆ ಬೇಕಾದ ಸುಗಮವಾಗಿ ಜೀವನ ಸಾಗಲಿಕ್ಕೆ ಬೇಕಾದಂತ ಎಲ್ಲ ಅನುಗ್ರಹಗಳನ್ನು ಮಾಡಿಕೊಟ್ಟು ಧನಧಾನ್ಯ ಪ್ರವರ್ಧನಂ ಸೌಭಾಗ್ಯ ಸಂತತಿಕರಂ, ಮನೆಯಲ್ಲಿ ಬೇಕಾದ ಸೌಭಾಗ್ಯಗಳೆಲ್ಲ ಅಭಿವೃದ್ಧಿಯಾಗಿ ಸಂತಾನ ವಂಶ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಸಂತಾನ ಸಿಗಬೇಕು ಅಂತ ಹೇಳಿ ಶಾಸ್ತ್ರ ಹೇಳ್ತಾರೆ. ಆ ಪ್ರಕಾರವಾಗಿ ನಿಮಗೂ ಹಾಗೆ ದಂಪತಿಗಳಿಗೆ ಸತ್ಸಂತಾನ ಪ್ರಾಪ್ತಿ ಆಗುವ ಹಾಗೆ ಕೂಡ ಆ ಭಗವಂತ ನಿಮಗೆ ಅನುಗ್ರಹ ಮಾಡಿಕೊಟ್ಟು ಸರ್ವತ್ರ ವಿಜಯಪ್ರದ ಅಂತೇಳಿ ಮಾಡುವಂತ ಕಾರ್ಯಗಳಲ್ಲಿ ಏನಾದರೂ ಆ ಸತ್ಯನಾರಾಯಣ ದೇವರನ್ನು ಸ್ಮರಿಸಿ ಆ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋದ್ರೆ ಆ ಕಾರ್ಯದಲ್ಲಿ ಯಶಸ್ಸನ್ನು ಅವರು ಕೊಡ್ತಾರಂತೆ. ಸರ್ವತ್ರ ವಿಜಯಪ್ರದಂ ಮಾಡುವಂತ ಕಾರ್ಯದಲ್ಲಿ ಜಯಪ್ರದಾಗಿ ನಡೆಸಿಕೊಳ್ಳಲಿಕ್ಕೆ ಬೇಕಾದಂತ ಅನುಕೂಲಗಳನ್ನು ಮಾಡಿಕೊಡ್ತಾರೆ ಅಂತ ಹೇಳಿ ಆ ಸತ್ಯನಾರಾಯಣ ವ್ರತದ ಕಲ್ಪೋಕ್ತ ಫಲದ ಕಥೆಗಳಲ್ಲಿ ಹೇಳ್ತಾರೆ. ಅಂತ ಫಲಗಳನ್ನು ಕೂಡ ನಿಮಗೆ ಆ ಸತ್ಯನಾರಾಯಣ ದೇವರು ಅನುಗ್ರಹ ಮಾಡಿಕೊಟ್ಟು ಆಯುರಾರೋಗ್ಯ ಐಶ್ವರ್ಯ ಧನ ಕನಕ ವಸ್ತುವನ್ನು ಪುತ್ರಪೌತ್ರಾದಿಗಳನ್ನು ಅಭಿವೃದ್ಧಿ ಮಾಡಿಕೊಟ್ಟು ಹಾಗೆ ನೀವು ಮಾಡುವಂತ ಎಲ್ಲ ಕೆಲಸಗಳನ್ನು ಕೂಡ ಜಯಪ್ರದಾಗಿ ನಡೆಸಿಕೊಟ್ಟು ಇನ್ನು ಮುಂದಕ್ಕೂ ಕೂಡ ಆ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡಲಿಕ್ಕೆ ಅಥವಾ ನಿರಂತರವಾಗಿ ಸತ್ಕಾರಗಳನ್ನು ಮಾಡಲಿಕ್ಕೆ ಬೇಕಾದಂತಹ ನಿಮಗೆ ಶ್ರದ್ಧೆ ಭಕ್ತಿ ಚೈತನ್ಯ ಅದರೊಟ್ಟಿಗೆ ಬೇಕಾದಂತಹ ಸಂಪತ್ತುಗಳನ್ನು ಕೂಡ ಅಕ್ಷಯ ರೂಪದಲ್ಲಿ ಅನುಗ್ರಹ ಮಾಡಿಕೊಟ್ಟು ಈ ಮನೆಯಲ್ಲಿ ನಿಮಗೆ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಬೇಕಾದಂತಹ ಎಲ್ಲಾ ಭಾಗ್ಯಗಳನ್ನು ಅನುಗ್ರಹ ಮಾಡಿಕೊಟ್ಟು ಅದು ಅಲ್ಲದೆ ಶಾಸ್ತ್ರ ಏನು ಹೇಳ್ತದೆ ಅಂತ ಹೇಳಿದ್ರೆ ನೂತನವಾಗಿ ಕಟ್ಟಿದ ಮನೆಯಲ್ಲಿ ಬರೀ ವಾಸ ಮಾಡುವುದು ಮಾತ್ರ ಅಲ್ಲಂತೆ ನಿರಂತರವಾಗಿ ಭಗವನ್ನಾಮ ಸಂಕೀರ್ತನೆಗಳನ್ನು ಮಾಡಿಕೊಂಡು ಬರಬೇಕು. ಬಂದಂತಹ ಎಲ್ಲ ಅತಿಥಿಗಳು ಇರ್ಬೋದು ಅಭ್ಯಾಸಗಳು ಇರ್ಬೋದು ಅವರಿಗೆಲ್ಲ ಆಯಾಯ ಕಾಲಕ್ಕೆ ಕೊಡಬೇಕಾದಂತಹ ಏನಾದರೂ ನಮ್ಮಿಂದ ಕೂಡುವಂತಂದ್ರೆ ಕೊಡಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಹಾಗೆ ಮಾಡಿದ್ರೆ ನಾವು ಕಟ್ಟಿದಂತ ಭವನ ಅದರಲ್ಲಿ ಅದು ಭಗವಂತನ ಕೂಡ ನೆಲೆಯಾಗಿ ನಿಂತು ನಮ್ಮನ್ನು ಭವನದಲ್ಲಿ ಆಗಿ ಕೊಂಡೋಗ್ತಾರಂತೆ. ಆ ಪ್ರಕಾರವೇ ನಾವು ಅದೇನೇನಾದ್ರೂ ನಾವು ಭಗವಂತನ ನಿರಂತರವಾಗಿ ಸತ್ಕಾರಗಳು ಮಾಡದೇ ಇದ್ದ ಪಕ್ಷದಲ್ಲಿ ಭವನ ಹೋಗಿ ಅದು ಖಾಲಿ ವನ ಮಾತ್ರ ಆಗಿರ್ತದಂತೆ. ವನ ಅಂದ್ರೆ ಕಾಡು. ಒಂದು ಮನೆ ಅಂತ ಹೇಳಿದ್ರೆ ಕಾಡಿನಾಗಿ ಇದ್ರೆ ಹೇಗಿರ್ತದೆ ಅಂತ ಹೇಳೋದು ನಾನು ಪ್ರತ್ಯೇಕ ವಿವರಿಸಬೇಕಾದ ಅಗತ್ಯಗಳಿಲ್ಲ. ಆದ್ದರಿಂದ ಭವನ ಅಂತ ಹೇಳಿದ್ರೆ ಭಗವಂತನನ್ನು ನಿರಂತರವಾಗಿ ಸ್ಮರಣೆ ಮಾಡ್ಲಿಕ್ಕೆ ಇರುವಂತಹ ಸ್ಥಳ ಅಂತ ಹೇಳುವಂತದನ್ನು ಕೂಡ ಶಾಸ್ತ್ರ ಹೇಳ್ತದೆ. ಆದ್ದರಿಂದ ಆ ನಿರಂತರ ಸ್ಮರಣೆ ಮಾಡ್ಲಿಕ್ಕೆ ಬೇಕಾದಂತ ಮನಶ್ಚೈತನ್ಯಗಳನ್ನು ಕೂಡ ನಿಮಗೆ ಭಗವಂತ ನಿಮಗೆ ಅನುಗ್ರಹ ಮಾಡಿಕೊಟ್ಟು ಈ ಮನೆಯನ್ನು ನಿಮ್ಮ ಕುಟುಂಬ ಸಂಸಾರವನ್ನೆಲ್ಲ ಬೆಳಗಿಸಿಕೊಟ್ಟು ನಿಮ್ಮನ್ನು ರಕ್ಷಣೆ ಮಾಡಿಕೊಂಡು ಬರುವ ಹಾಗೂ ಮನಸಂಕಲ್ಪ ಈಡೇರಿಸಿಕೊಡುವ ಹಾಗೂ ಕೊಡುವಂತಹ ಪುಣ್ಯಕೀರ್ತಿ ಆ ಸತ್ಯನಾರಾಯಣ ದೇವರಿಗೆ ನೀವು ನಂಬಿಕೊಂಡು ಬರುವಂತ ಎಲ್ಲ ಗುರು ಹಿರಿಯರಿಗೆ ದೈವ ದೇವರುಗಳಿಗೆ ಸ್ಥಳಕ್ಕೆ ಸಂಬಂಧಪಟ್ಟಂತ ಎಲ್ಲಾ ದೈವಿಕ ಶಕ್ತಿಗಳಿಗೆ ಕೂಡಿದ್ದು ಅಂತ ನಾವೆಲ್ಲರೂ ಸೇರಿಕೊಂಡು ಆ ಭಗವಂತನ ಪಾದಾರವಿಂದದಲ್ಲಿ ಪ್ರಾರ್ಥನೆಯನ್ನು ಅರ್ಪಣೆ ಮಾಡಿಕೊಳ್ಳೋಣ. ಓಂ ಸತ್ಯನಾರಾಯಣಂ ದೇವಮಂದೇಹಂ ಕಾಮದಂ ಪ್ರಭಂ ಲೀಲಯಾ ವಿತರಂ ವಿಶ್ವಂ ಯೇನ ಶ್ರೀ ನಮೋ ನಮಃ. ಧ್ಯಾಯೇ ಸತ್ಯಂ ಗುಣಾತೀತಂ ಗುಣತ್ರಯ ಸಮನ್ವಿತಂ ಲೋಕನಾಥಂ ತ್ರಿಲೋಕೇಶಂ ಕೌಸ್ತುಭಾವರ್ಣಂ ಹರಿಂ ನೀಲವರ್ಣಂ ಪೀತವಾಸಂ ಶ್ರೀವತ್ಸವದಭೂಷಣಂ ಗೋವಿಂದಂ ಗೋಕುಲಾನಂದಂ ಬ್ರಹ್ಮಾದೇವ ಪೂಜಿತಂ ಸಶಕ್ತಿ ಸಾಂಗ ಸಾಯುಧ ಸವಾಹನ ಪರಿವಾರ ಸಹಿತ ಸತ್ಯನಾರಾಯಣ ಪ್ರಭೃಣೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಗುರು ಹಿರಿಯರನ್ನೆಲ್ಲ ಮನಸ್ಸಲ್ಲಿ ಸ್ಮರಣೆ ಮಾಡ್ತಾ ಸ್ವಸ್ತಿಕಕ್ಕೆ ಹಾಕಿ ನಮಸ್ಕಾರ ಮಾಡಿ ಎಲ್ಲರೂ ಅಲ್ಲಿಗೆ ಆಯ್ತು. पद्मासनस्थिते देवी परब्रह्म स्वरूपिणी परमेशी जगन्माता महालक्ष्मी नमोस्तुते. श्वेतांबरधरे देवी नानालंकारभूषिते जगस्थिते जगन्माता महालक्ष्मी नमोस्तुते. महालक्ष्म्यष्टकं स्तोत्रं यः पठेत् भक्तिमान् नरः सर्वसिद्धिमवाप्नोति राज्यं प्राप्नोति सर्वदा. एककाले पठेत् नित्यं महापापविनाशनं द्विकालं यः पठेत् नित्यं धनधान्य समन्वितम्. त्रिकालं यः पठेत् नित्यं महाशत्रुविनाशनं महालक्ष्मी भवेत् नित्यं सर्वदा वरदा शुभा. सुमुखश्चैकदन्तश्च कपिलो गजकर्णकः लम्बोदरश्च
അവൾ വരും വസന്തമായി ഇതൾ തൊടും വിലോലമായി മിഴിയാകെ കനവേകാൻ മനമാകെ കതിരാടാൻ കാണും നേരം മൗനം പോലും ഗാനമായി മാറുവാൻ ചാരേ തൂവൽ വീശും വെൺപ്രാവിൻ മന്ത്രണം കേൾക്കുവാൻ ഒഴുകാനുള്ളിലെ തേന്നതി വിടരാനുള്ളിലെ വെൺമതി ഒഴുകാനുള്ളിലെ തേന്നതി വിടരാനുള്ളിലെ വെൺമതി വിരലുകൾ കോർക്കാൻ മൃദുമൊഴി കേൾക്കാനായി ഉടലുണരുന്നു ഉയിരുണരുന്നു വിരലുകൾ കോർക്കാൻ മൃദുമൊഴി കേൾക്കാനായി ഉടലുണരുന്നു ഉയിരുണരുന്നു ദൂരെ ഓർക്കുവാനോർമതൻ പീലികൾ തന്നിടാം കാതിലായി മെല്ലയാ തേൻമൊഴിയൊന്നിനി ഒഴുകാനുള്ളിലെ തേന്നതി വിടരാനുള്ളിലെ വെൺമതി ഒഴുകാനുള്ളിലെ തേന്നതി വിടരാനുള്ളിലെ വെൺമതി ആ നിഴലുകൾ നീങ്ങി ഇരുളലമായാറായി നദിയൊഴുകുന്നു കിളിയുണരുന്നു നിഴലുകൾ നീങ്ങി ഇരുളലമായാറായി നദിയൊഴുകുന്നു കിളിയുണരുന്നു നാളെ വാതിലിൻ ചാരയായിരം പൂവിതൾ നീട്ടുമോ ഏതോ തേങ്ങലിൻ നാദമായി പാടും വീണ തൻ തന്തി പാതയിൽ മാഞ്ഞോരാ മുദ്രയിൽ തേടിടാൻ പാതിയിൽ തീർന്നോരാ യാത്രകൾ നാമിനി ഒഴുകാനുള്ളിലെ തേന്നതി വിടരാനുള്ളിലെ വെൺമതി ഒഴുകാനുള്ളിലെ തേന്നതി വിടരാനുള്ളിലെ വെൺമതി കലമാനോടിഷ്ടം കൂടാനൊരു ശൃംഗം വന്നാലോ കഥ ചൊല്ലാനുണ്ടോ പിന്നീട് നെഞ്ചിൽ തീയല്ലേ കലമാനോടിഷ്ടം കൂടാനൊരു ശൃംഗം വന്നാലോ കഥ ചൊല്ലാനുണ്ടോ പിന്നീട് നെഞ്ചിൽ തീയല്ലേ പണ്ടേ പറഞ്ഞിട്ടില്ലേ നീ കണ്ടറിഞ്ഞിട്ടില്ലേ ഒരു പെണ്ണോടിഷ്ടം വന്നാൽ ആരും മാനായി തീരൂലേ ചൊല്ലു കാണാതെ നിൽക്കാനും വയ്യാതായിന്നോ ഇന്നു മിണ്ടിയിട്ടും മിണ്ടി
ചിരിവട്ടം താഴാതെ കലമാനെ നിന്നെ കാട്ടും കണ്ണിന്റെ കണ്ണായവൻ. ചൊല്ലു കാണാതെ നിൽക്കാനും വയ്യാതായെന്നോ, ഇന്നു മിണ്ടിട്ടും മിണ്ടിട്ടും തീരാതായെന്നോ, വന്നു തൊട്ടിട്ടും തൊട്ടിട്ടും പോരാതായെന്നോ, ഇപ്പം നെഞ്ചോരം കൽക്കണ്ട കൂടുന്നുണ്ടെന്നോ. താഴത്തും വെക്കാതെ തോളിൽ വെക്കാതെ കണ്ണൂരത്തിന്നെങ്ങോട്ടും മാറിപ്പോവാതെ. ഓ താഴത്തും വെക്കാതെ തോളിൽ വെക്കാതെ കണ്ണൂരത്തിന്നെങ്ങോട്ടും മാറിപ്പോവാതെ. ആരോമൽ മെയ്നീതേ വലയൊന്നും വീഴാതെ ചുണയോടെ കാവൽ നിൽക്കും കണ്ണൊന്ന് ചിന്മാതവൻ. ചൊല്ലു കാണാതെ നിൽക്കാനും വയ്യാതായെന്നു, ഇന്ന് മിണ്ടിയിട്ടും മിണ്ടിയിട്ടും തീരാതായെന്നു, വന്ന് തൊട്ടിട്ടും തൊട്ടിട്ടും പോരാതായെന്നു, ഇപ്പം നെഞ്ചോരം കൽക്കണ്ട കൂടുന്നുണ്ടെന്നോ.
ഈ മുല്ലക്കൊമ്പേലാടാനായി നീയും കൂടാമോ ഹേതാലോലം തുമ്പിപ്പെണ്ണാളെ ഈ മുല്ലക്കൊമ്പേലാടാനായി നീയും കൂടാമോ കാതോരം കന്നിക്കുറുമ്പേ മൂവന്തിത്തേരിൽ പാടാനായി നീയും പോരാമോ सारा जमाना माना बस्ताना तेरे इरादे पे डूबे दीवाना കണ്ണാടി കണ്ണിൽ ഒരു മിന്നാരം കണ്ടേ ചിന്തൂരച്ചേരോടെ പോരു പെണ്ണാളെ കാത്തിരുന്നതല്ലേ കാത്തുവെച്ചതല്ലേ കാത്തിരുന്നതല്ലേ കാത്തുവെച്ചതല്ലേ ഓർത്തു വന്നതല്ലേ ഞാനും പെണ്ണാളെ കാത്തിരുന്നതല്ലേ കാത്തുവെച്ചതല്ലേ ഓർത്തു വന്നതല്ലേ ഞാനും പെണ്ണാളെ പെണ്ണേ നീ പാട്ടും മൂളി പാറിച്ചെല്ലും നേരം പുത്തുമ്പി കേട്ടു നീ കാറ്റിൻ കിന്നാരം तन मन जुट के गिल मिल बस के बूब बजा बोले